ನಾರ್ವೆ ದೇಶದ ಪಡುವಣ ಕರಾವಳಿ ಸದಾ ಗಾಳಿಗುದ್ದಿನದು. ವಾಹನ ಸಫಾರಿಗೆ ಪರ್ಯಾಯವಾಗಿ ಈಗ ಕಡಲ ತಡಿಯ ಸುರಂಗ ಹೆದ್ದಾರಿ ತಯಾರಾಗುತ್ತಿದೆ. 27 ಕಿಲೋಮೀಟರ್ ಉದ್ದದ ರಾಕ್ಫಾಸ್ಟ್ ಯೋಜನೆಯಿದು. ಕಡಲ ಮಟ್ಟದಿಂದ 400 ಮೀಟರ್ ಆಳದಲ್ಲಿ ಕಟ್ಟುತ್ತಿರುವ ಸುರಂಗ ಮಾರ್ಗವಿದು. ಇನ್ನು 5 ವರ್ಷಗಳಲ್ಲಿ ಮುಗಿದಾಗ ಇದು ಲೋಕದ ಅತಿ ಆಳದ, ಅತಿ ಉದ್ದದ ಕಡಲ ತಡಿಯ ಹೆದ್ದಾರಿ ಎನಿಸಿಕೊಳ್ಳಲಿದೆ. ನಾರ್ವೆಯ ಪಶ್ಚಿಮ ಕರಾವಳಿಯು ತುಂಬಾ ಕೊರಕಲು ಮತ್ತು ಕಡಲುಬ್ಬರದ್ದು. ಇಲ್ಲಿ ಟ್ರಾಂಡೆಮ್ ಮತ್ತು ಕ್ರಿಸ್ಟಿಯನ್ಸ್ಯಾಂಡ್ ನಡುವೆ 1100 ಕಿಲೋಮೀಟರ್ ಉದ್ದದ 7 ಕಡೆ ಫೆರಿ ಇಲ್ಲವೇ ಬಾರ್ಜ್ಗಳಲ್ಲಿ ದಾಟಬೇಕಾದ 39ನೇ ಕರಾವಳಿ ಹೆದ್ದಾರಿ ಇದೆ. ಇದನ್ನು ದಾಟಲು ಸವಾರರಿಗೆ 21 ಗಂಟೆ ಬೇಕು. ಜೊತೆಗೆ ಹವಾಮಾನದ ತಡೆಗಳು. ಮುಖ್ಯ ಫೆರಿ ತೊಂದರೆ ದಾಟಲು ಹೆದ್ದಾರಿ ಲಿಂಕ್ ಆಗಿ ಕಡಲ ತಡಿಯ ಸುರಂಗ ಹೆದ್ದಾರಿಯಾಗುತ್ತಿದೆ. 40 ನಿಮಿಷಗಳಲ್ಲಿ ನಿಮ್ಮನ್ನ ಆಚೆ ದೂಕುತ್ತದೆ. ವಾಹನ ಸವಾರರು 10 ಗಂಟೆಗಳಲ್ಲಿ ಪಶ್ಚಿಮ ಕರಾವಳಿ ಹೆದ್ದಾರಿ ದಾಟಬಹುದು ಎನ್ನಲಾಗಿದೆ. ನಾರ್ವೆಯ 2ನೆಯ ಮತ್ತು 4ನೆಯ ಅತಿದೊಡ್ಡ ನಗರಗಳಾದ ಸ್ಟಾವೆಂಗರ್ ಮತ್ತು ಬೆರ್ಗನ್ ನಡುವೆ ಈ ಕಡಲ ತಡಿಯ ಹೆದ್ದಾರಿ ಕಟ್ಟುಗೆ ನಡೆದಿದೆ.